ವಿಶೇಷವಾಗಿ ನಿಮ್ಮ ಸಂಬಂಧ ಶಶಿಕಾಂತ್ ಗುರೂಜಿಯವರು ಮತ್ತು ಪೂಜಾರಿಯವರು ಇಬ್ರು ಯುವಕರಿದ್ದಾರೆ. ಬಿಸಿ ರಕ್ತ ಇದೆ. ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಪರಿಶ್ರಮವನ್ನು ಹಾಕಿದ್ದಾರೆ. ಸಾಕಷ್ಟು ನೋವನ್ನು ಅಪಪ್ರಚಾರವನ್ನು ಹೊಂದಿದ್ದಾರೆ. ಆದರೂ ಆ ಎಲ್ಲ ಕಷ್ಟ ನೋವುಗಳನ್ನು ಬದಿಗಿಟ್ಟು ರೈತರ ಪರವಾಗಿ ರೈತರನ್ನ ಒಗ್ಗೂಡಿಸಿ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತ ಇಬ್ಬರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಅಷ್ಟು ಸುಲಭ ಅಲ್ಲ ಸಂಘಟನೆ. ಮುತಾಲಿಕ್ ಯಾಕೆ ಬಂದ ಇಲ್ಲಿ? ಈ ಹೋರಾಟಕ್ಕೆ ಕಬ್ಬಿಗೆ ಏನ್ ಸಂಬಂಧ ಅಂತ ಕೆಲವೊಂದು ಜನ ಕೇಳಬಹುದು. ಕಬ್ಬಿಗೆ ಸಂಬಂಧ ಇಲ್ಲದೆ ಇದ್ರು ಹೋರಾಟಗಾರಿದ್ದೀನಿ, ಹೋರಾಟಗಾರರಿಗೆ ನಾನು ಬೆಂಬಲ ಕೊಡಿಸುವಂತದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ. ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿದ್ದು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತ ನಡೀತಾ ಇರೋದೇ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದ್ದಾರೆ. ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು. ನೀವು ಒಟ್ಟಿಗೆ ಎಂತಿದ್ದೀರಿ. ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ನೀವು ಹೊಟ್ಟಿಗೆ ಅನ್ನ ತಿಂತಾ ಇಲ್ಲ, ಹೇಳ್ತಿಂತ ರೈತರಿಂದ ಬದುಕಿಲ್ಲ. ರೈತರ ಓಟು ಬೇಕು ನಿಮಗೆ, ರೈತರ ಕಷ್ಟ ಸುಖ ಬೇಡ ನಿಮಗೆ. ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ.